ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಷ್ಟೇ ಅಲ್ಲದೆ ರಾಜ್ಯದ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ವಿಶಿಷ್ಟ ಕೊಡುಗೆ ಕೊಟ್ಟ ಮಾಜಿ ಶಾಸಕ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಕಾಮ್ರೇಡ್ ಜಿ ಪಾಪಣ್ಣ ಅವರ ಸ್ಮರಣಾರ್ಥವಾಗಿ ಮಳ್ಳೂರು ಗ್ರಾಮದಲ್ಲಿ ಉದ್ಯಾನವನ ನಿರ್ಮಿಸಲಾಗಿದೆ ಅಂತ ಶಾಸಕ ಮೇಲೂರು ರವಿಕುಮಾರ್ ಘೋಷಣೆ ಮಾಡಿದ್ದಾರೆ. ಮಳ್ಳೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾಮ್ರೇಡ್ ಜಿ ಪಾಪಣ್ಣ ಸ್ಮಾರಕ ಭವನ ಉದ್ಘಾಟನೆ ಹಾಗೂ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಾಪಣ್ಣ ಅವರ ಆದರ್ಶಗಳು ಇಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಿದ್ದು ಅವರ ಸೇವೆಯನ್ನ ಸ್ಮರಿಸುವ ಉದ್ದೇಶದಿಂದಾಗಿ ಕ್ಷೇತ್ರದ ಅಭಿವೃದ್ಧಿ ನಿಧಿಯಿಂದ ಅಗತ್ಯ ಅನುದಾನ ಕೊಟ್ಟು ಮಾದರಿ ಉದ್ಯಾನವನ ನಿರ್ಮಿಸಲಾಗಿದೆ ಎಂದಿದ್ದಾರೆ. ತಾವು ಸಹ ಮಹನೀಯರ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕ್ಷೇತ್ರದ ಎಲ್ಲ ಜಾತಿ ಜನಾಂಗದ ಜನರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವುದಾಗಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಹಾಗೂ ರಾಜೇಗೌಡ ಅವರು ಪಾಲ್ಗೊಂಡು ಶುಭ ಹಾರೈಸಿದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ವರ್ಷಗಳು ಹೋರಾಟ ಮಾಡಿರ್ತಕ್ಕಂಥ ಮಾನ್ಯ ಜಿ ಪಾಪಣ್ಣನವರು, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಹಿಂದೆ ಮೈಸೂರು ರಾಜ್ಯ ಅಂತ ಇದ್ದಂಥ ಸಂದರ್ಭದಲ್ಲಿ 1952ರಿಂದ 57 ತನಕ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಜಿ ಪಾಪಣ್ಣವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಮುನಿಯಪ್ಪಣ್ಣವರು ಇಬ್ಬರು ಈ ಭಾಗದಲ್ಲಿ ಶಾಸಕರಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಜನತೆ ಪರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ಗಮನಿಸಿದಾಗ ಇವತ್ತು ಜಿ ಪಾಪಣ್ಣನವರ ಒಂದು ನಾಯಕತ್ವದಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಮುಂಚೆ ಅವರ ಒಂದು ಹೋರಾಟಗಳನ್ನ ನಾವು ಒಂದು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಅವರು ಹೋರಾಟಗಳನ್ನ ಮಾಡಿ ಇವತ್ತು ಈ ಭಾಗದಲ್ಲಿ ರೈತರಿಗೆ, ಬಡವರಿಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಈ ಕ್ಷೇತ್ರದಲ್ಲಿ 1952 ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲನೇದಾಗಿ ಅವರು ಶಾಸಕರಾಗಿ 1952 ತನಕ ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಜನಗಳ ಪರವಾಗಿ ಕೆಲಸ ಮಾಡಿರೋಂಥದ್ದನ್ನ ನಮ್ಮ ವೆಂಕಟೇಶಣ್ಣವರು ಈ ವೇದಿಕೆಯಲ್ಲಿ ಹೇಳಿ, ಇವತ್ತು ನಾನು ಸಹ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 8ನೇ ಶಾಸಕನಾಗಿ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಏನಿವತ್ತು ನಾವು ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಇವತ್ತು ಈ ಮಹನೀಯರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ಮುಂದೆ ರಾಜಕಾರಣಿಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಶಾಶ್ವತವಾಗಿ ಉಳಿಬೇಕು ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲ ಸಮುದಾಯಗಳನ್ನ ಇವತ್ತು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇವತ್ತು ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ 56,000 ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಬದುಕಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ನಾವು ಆಡಳಿತವನ್ನು ಮಾಡ್ತಾಯಿದ್ದೀವಿ. ಇವತ್ತು ಏನು ನಮ್ಮ ಮಳ್ಳೂರು ಗ್ರಾಮದಲ್ಲಿ ಇವತ್ತು ಮಾನ್ಯ ಜಿ ಪಾಪಣ್ಣನವರ ಈ ಒಂದು ಭವನ ಕಟ್ಟಬೇಕಂತೇಳಿ ಅವರ ಕಟ್ಟ ಅಭಿಮಾನಿಗಳು ಸುಮಾರು ಬಾರಿ ಎಲ್ಲರ ಹತ್ರ ಹೋಗಿ ಒಂದು ದೇಣಿಗೆಯನ್ನು ಪಡೆದು ಇವತ್ತು ಅವರು ಈ ಒಂದು ಜಿ ಪಾಪಣ್ಣ ಅವರ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಯಾಕೆ ಮಹನೀಯರ ಜಯಂತಿಗಳಾಗ್ಬೋದು, ಈ ಜಿ ಪಾಪಣ್ಣವ್ರದ್ದು ಇವತ್ತು ಸ್ಮಾರಕ ಭವನ ಮತ್ತು ಅವರ ಒಂದು ವಿಗ್ರಹವನ್ನು ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಅಂದರೆ ಅವರ ಒಂದು ಆಡಳಿತ ಅಧಿಕಾರ ಅವಧಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಇವತ್ತು ಈ ಭೂಮಿ ಇರೋ ತನಕ ಶಾಶ್ವತವಾಗಿ ಇರ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಗುರುಗಳು ನಮ್ಮ ಮಳ್ಳೂರಿಗೆ ಇವತ್ತು ಜಿ ಪಾಪಣ್ಣವ್ರ ಕಾಲದಲ್ಲಿ ಮೇಲೂರಿಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನೀವು ನಮ್ಮ ಗ್ರಾಮಕ್ಕೆ ಕೊಡ್ಬೇಕಂತ ಕೇಳಿದ್ದಾರೆ. ಈ ವೇದಿಕೆ ಮುಖಾಂತರ ಏನು ಅವ್ರು ಕೇಳಿರ್ತಕ್ಕಂಥ ಇದು ಸರ್ಕಾರಿ ಜಾಗ, ಸರ್ಕಾರಿ ಕುಂಟೆ ಅನ್ನೋ ಜಾಗ ನಮ್ಗೆ ತೋರಿಸಿದ್ರು. ನಮ್ಮ ಜನಾರ್ದನ್ ನಮ್ಮ ಮುಖಂಡರು, ವಕೀಲರು ನಮ್ಗೆ ತೋರಿಸಿದ್ದಾರೆ. ಇವತ್ತು ಈ ವೇದಿಕೆ ಮುಖಾಂತರ ಆ ಒಂದು ಉದ್ಯಾನವನ ಮಾಡಲಿಕ್ಕೆ ಆದಷ್ಟು ಬೇಗ ಇವತ್ತು ಶಾಸಕರ ಅನುದಾನದಲ್ಲಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಎಲ್ರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಯಲ್ಲಿ ಎ ಕೆ ಗೋಪಾಲನ್ ಅಂತ ಅವರು
ಭಾರತದ ರೈತ ಹೋರಾಟಗಾರರಲ್ಲಿ ಅಪ್ರತಿಮರು. ಅಖಿಲ ಭಾರತ ಕಿಸಾನ್ ಸಭಾ ಅಂತೇಳಿ ಅದಕ್ಕೆ ಅಧ್ಯಕ್ಷರಾಗಿ ಸುಮಾರು 3 ದಶಕಗಳ ಕಾಲ ಅದರ ಇಡೀ ದೇಶದಲ್ಲಿ ಕಳೆದವರು. ಮತ್ತು ಲೋಕಸಭೆಯಲ್ಲಿ ಪ್ರಪ್ರಥಮ ವಿರೋಧ ಪಕ್ಷದ ನಾಯಕರಾಗಿದ್ದವರು. ಅವರು ಇಲ್ಲಿ ಆ ಭೂಮಿ ಹೋರಾಟದ ಸಂದರ್ಭದಲ್ಲಿ ಇಲ್ಲಿ ಬಂದು ಪಾಪಣ್ಣವರ ಜೊತೆಯಲ್ಲಿ ಇಂಥ ಹೋರಾಟಗಾರನ ಮೆಚ್ಚಿ ಈ ಹೋರಾಟಕ್ಕೆ ಜೊತೆಯಾಗಿದ್ದರು ಏಕೆ ಗೋಪಾಲನವರು. ಹಾಗೆ ಇವರು ಮಾಡಿದಂಥ ಈ ಕೆಲಸ, ನಾನು ಅದನ್ನೆಲ್ಲ ವಿವರಗಳನ್ನ ಇಲ್ಲಿ ಹೇಳಕ್ಕೆ ಹೋಗಲ್ಲ, ಭಾಳ ಜನಕ್ಕೆ ನಿಮ್ಗೆ ಗೊತ್ತಿದೆ ಮತ್ತು ಕೆಲವರಾಗಲೇ ಹೇಳಿದ್ದಾರೆ. ಆದರೆ ಇದರಲ್ಲಿ ಭಾಳ ಮುಖ್ಯವಾದ ಏನಂತಂದರೆ ಒಂದು ರಚನಾತ್ಮಕ ಕೆಲಸ ಅಂದರೆ ಈ ಡೈರಿ ಸಹಕಾರ ಸಂಘ ಮತ್ತು ರೇಷ್ಮೆ ಸಹಕಾರ ಸಂಘ, ಸ್ಕೂಲು, ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕ ಆದಾಯ ಎಲ್ಲವನ್ನೂ ಕೂಡ, ಜೊತೆಯಲ್ಲಿ ಭೂಮಿಗಾಗಿ ಹೋರಾಟ, ಇವೆಲ್ಲವನ್ನೂ ಕೂಡ ಮಾಡಿದಂಥ ಹೋರಾಟವನ್ನು ಜೋಡಿಸ್ಕೊಂಡಿರೋದೈತಲ್ಲ. ಈ ಕಡೆ ರಚನಾತ್ಮಕ ಹೋರಾಟ ಸಹಕಾರ ಸಂಘಗಳನ್ನು ಕಟ್ಟಿ, ಇನ್ನೊಂದು ಕಡೆಗೆ ಸರ್ಕಾರದ ಹಾಲಿನ ಬೆಲೆಗಾಗಿ, ರೇಷ್ಮೆ ಬೆಲೆಗಾಗಿ, ರೇಷ್ಮೆಯಲ್ಲಿ ಉತ್ತಮವಾದಂಥ ತಂತ್ರಜ್ಞಾನ ಬರಬೇಕು ಅನ್ನೋದಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ ಅವರು ತಾಲೂಕಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತ. ನಾನು ಇವರ ಹೆಸರು ಮೊದಲ ಬಾರಿ ಕೇಳಿದ್ದು, ನಾನಿನ್ನೂ ಅಧಿಕಾರಿಯಾಗಿದ್ದೆ ಅವಾಗ. ನಾನು ಕೃಷಿ ಇಲಾಖೆಯಲ್ಲಿ ಉಪಕೃಷಿ ನಿರ್ದೇಶಕ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ಆಗಿದ್ದವನು ರಾಜೀನಾಮೆ ಕೊಟ್ಟು ರೈತ ಚಳುವಳಿಗೆ ಅಂತ ರಾಜೀನಾಮೆ ಕೊಟ್ಟು ಬಂದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲ್ ಗೌಡ, ಕಾಮ್ರೇಡ್ ನಾಗರಾಜ್, ಸಿಎನ್ ಪಿಳ್ಳ ವೆಂಕಟಸ್ವಾಮಪ್ಪ, ಕಾಮ್ರೇಡ್ ಲಕ್ಷ್ಮಯ್ಯ, ಸಿಪಿಎಂನ ಹಿರಿಯ ಮುಖಂಡ ಕೆಎಂ ವೆಂಕಟೇಶ್, ಜನವಾದಿ ಮಹಿಳಾ ಸಂಘಟನೆಯ ನಾಯಕಿ ವಿ ಗೀತಾ, ಮಳ್ಳು ಹರೀಶ್, ಹೈಕೋರ್ಟ್ ವಕೀಲ ಕೆಟಿ ನಂಜುಂಡಗೌಡ, ಅಂಜನಪ್ಪ ಪುಟ್ಟು, ಸಿಎಂ ಸುರೇಶ್ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.